4:30 ಟೈಮು. ನಾನು 4:30ಗೆ ಎದ್ದು ಫ್ರೆಶ್ ಅಪ್ ಆಗಿ ಸೊ ಹೊರಗಡೆ ಮಾಮೂಲಿ ನಂದು ಡೈಲಿ ವರ್ಕ್ ಇರ್ತೈತಲ್ಲ, ಸೊ ಹೊರಗಡೆ ಕಸ ಎಲ್ಲ ಗುಡಿಸಿ ಬಾಗಿಲೆಲ್ಲ ತೊಳೆದು ನೆಕ್ಸ್ಟ್ ಏನಿದ್ರು ಆ್ಯಕ್ಚುಲಿ ಸಂಡೇ ಬೇರೆ, ಸಂಡೇ ಏನಕ್ಕೆ ಇಷ್ಟು ಬೇಗ ಎದ್ದೊಳ್ತೀಯ ಅಂತಿದ್ರು. ಸೊ ಸಂಡೇ ಆದ್ರೂ ಕೆಲಸ ಇರುತ್ತಲ್ವ, ನಿದ್ದೆ ಬರೋದಿಲ್ಲ, ಏನು ಮಾಡೋದು ಅಂತ ಹೇಳಿ ಅವ್ರು ಮಲ್ಕೊಳ್ಳಿ ಅಂತೇಳಿ ನಾನು ಸುಮ್ಮನೆ ಆದೆ. ಸೊ ನಾನಿಲ್ಲಿ ಬಾಗಿಲೆಲ್ಲ ತೊಳೆದು ತುಳಸಿ ಮತ್ತು ಇದು ಹತ್ತಿ ಗಿಡ, ಇದು ನಾವಂತೂ ಹಾಕಿಲ್ಲ, ಆದರೆ ಬಂದಿರೋದು. ಸೊ ಪೂಜೆ ಮಾಡಿದ್ರೆ ಒಳ್ಳೆಯದು, ಮಕ್ಕಳು ವಿದ್ಯೆ ಚೆನ್ನಾಗಿ ಬರುತ್ತೆ ಅಂತಾರೆ. ಹಾಗಾಗಿ ಅದೇ ಬಂದಿದೆಯಲ್ಲ, ಪೂಜೆ ಮಾಡೋದ್ರಲ್ಲಿ ಏನು ತಪ್ಪು, ಡೈಲಿ ಪೂಜೆ ಮಾಡ್ತೀವಲ್ಲ ಅಂತೇಳಿ ಅದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಡೈಲಿ ಪೂಜೆ ಮಾಡ್ತೀವಿ. ಸೊ ಇಲ್ಲಿ ಹೊಸಲೆಲ್ಲ ತೊಳೆದು ರಂಗೋಲಿ ಹಾಕಿ ಆಮೇಲೆ ನೆಕ್ಸ್ಟ್ ನಂದು ಒಳಗಡೆ ಕೆಲಸ ಮಾಮೂಲಿ, ಇದೆಲ್ಲ ಕ್ಲೀನಿಂಗು ಇದ್ದೇ ಇರುತ್ತೆ. ಸಂಡೇ ಅಂತ ಹೇಳ್ಬಿಟ್ಟು ಮಲ್ಕೊಳ್ಳೋಕೆ ಆಗೋದಿಲ್ಲ. ಸೊ ಇಲ್ಲಿ ಹೊರಗಡೆ ಎಲ್ಲ ಕ್ಲೀನಿಂಗಾಗಿ ರಂಗೋಲಿ ಹಾಕ್ತೀವಿ. ಸೊ ಇದು ನಮ್ಮ ಮನೆಗೆ ಹೊಸ ಗೆಸ್ಟು, ನಮ್ಮ ಮನೆಗೆ ಒಂದು ನ್ಯೂ ಗೆಸ್ಟ್ ಬಂದಿದೆ. ಸೊ ಇದು ಸೈಕಲ್ಲು ನನ್ನ ತಮ್ಮ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ, ನನಗೆ ಗೊತ್ತೇ ಇರಲಿಲ್ಲ. ಸೊ ಅಪ್ಪ ಮಕ್ಕಳೆಲ್ಲ ಸೇರಿಕೊಂಡು ಓಪನ್ ಮಾಡ್ತಾಯಿದ್ದಾರೆ, ಫುಲ್ಲು ಖುಷಿ. ಬಟ್ ನೋಡ್ತಾ ಇದ್ದಾರೆ ಎಲ್ರಿಗೂ ಶಾಕು, ಅಯ್ಯೋ ಇದು ಫಿಟ್ಟೇ ಆಗಿಲ್ಲ, ಈ ಥರ ಇದೆಯಲ್ಲ ಅಂತೇಳಿ. ಆನ್ಲೈನಲ್ಲಿ ಬುಕ್ ಮಾಡಿ ಫುಲ್ಲು ಫಿಟ್ಟಿಂಗ್ ಇಲ್ಲಿರುತ್ತೆ. ಸೊ ಆ ಸೈಕಲ್ ತೊಗೊಂಡು ಅವರಪ್ಪನ ಕರ್ಕೊಂಡು ಸೈಕಲ್ ಶಾಪಿಗೆ ಹೋದರು. ಅಲ್ಲಿ ಫಿಟ್ಟಿಂಗ್ ಮಾಡೋದಕ್ಕೆ ಅವನು 10,500 ಕೊಟ್ಟು ಆನ್ಲೈನಲ್ಲಿ ಬುಕ್ ಮಾಡಿ ಫಿಟ್ಟಿಂಗಿಗೆ 2,000 ತೊಗೊಂಡ್ರು ಅವರು. ಹೊರಗಡೆ ಸೈಕಲ್ ತೊಗೊಂಬರ್ತಿದ್ದೀರಾ, ಆ ಥರ ಈ ಥರ ಆಗುತ್ತೆ ಅಂತ ಏನೋ ಹೇಳ್ತಾಯಿದ್ರು. ಅವ್ರಿಗೊಂದು ವ್ಯಾಪಾರ ಆಗಬೇಕಲ್ಲ. ಸರಿ ಆಯಿತು, ಬುಕ್ ಮಾಡಿಬಿಟ್ಟಿದ್ದಾನೆ, ಏನು ಮಾಡೋದು, ರೆಡಿ ಮಾಡಿಕೊಡಿ ಅಂತ ಹೇಳಿ ಫಿಟ್ ಮಾಡಿಸ್ತಿದ್ದೆ. ವಾಟ್ರ್ ಬಾಟ್ಲಿಗೆ ಕೊಡೋದು ಅದು ಎಲ್ಲ ಕೊಟ್ಟಿದ್ದರು. ಸೊ ಸೈಕಲ್ ಬಂದಿದ್ದು ಇವ್ರಂತೂ ಫುಲ್ಲು ಮಾತೇ ಕೇಳ್ತಾಯಿಲ್ಲ ಇವತ್ತು. ಅಕ್ಕ ತಂಗಿ ಇಬ್ಬರು ಫುಲ್ಲು ಸೈಕಲ್ಲು. ಸೊ ನಮ್ಮ ಮಂಜು ಹಲಸಿನ ಹಣ್ಣು ತೊಗೊಬಂದಿದ್ರು. ಅದಾದಮೇಲೆ ಊಟ ಎಲ್ಲ ಸ್ಯಾಟರ್ಡೇದೇ ಸ್ವಲ್ಪ ನಾನ್ ವೆಜ್ ಇತ್ತಲ್ಲ, ಅದಕ್ಕೆ ಇವತ್ತು ಸಂಡೇ ಏನೂ ಮಾಡಲಿಲ್ಲ. ಯಾಕಂದರೆ ಸ್ಯಾಟರ್ಡೇ ನಾವು ಯಾರೂ ತಿಂದಿಲ್ಲ, ಬಂದ ಗೆಸ್ಟಿಗೆ ಮಾತ್ರ ಇನ್ನೂ ಸ್ವಲ್ಪ ಸಾಂಬಾರು ಇತ್ತು ಅಂತೇಳಿ, ನೈಟಿಗೆ ಅದೇ ಆಗುತ್ತೆ ಬಿಡಿ ಅಂತೇಳಿ ಸುಮ್ಮನೆ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದೆ. ಮತ್ತೆಂತ ಮಾಡೋದು, ವೇಸ್ಟ್ ಮಾಡೋಕ್ಕಾಗೋದಿಲ್ವಲ್ಲ ಫುಡ್ಡು. ಬೆಳಗ್ಗೆ ಎಲ್ಲ ರೈಸ್ ಇತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಎಗ್ ರೈಸ್ ಮಾಡ್ಕೊಂಡು ತಿಂದಿದ್ದು. ಹಂಗಾಗಿ ನೈಟಿಗೆ ಸಾಂಬಾರಿದೆ ಮತ್ತು ಇನ್ನೇನಂತೇಳಿ ಹಲಸಿನ ಹಣ್ಣು ಕೂಟ, 2 ಹಲಸಿನ ಹಣ್ಣು ತಿಂತಾ ಇದ್ದೋ. ಚೆನ್ನಾಗಿತ್ತು, ಸ್ವೀಟಾಗಿತ್ತು. ನಾವು ಈ ಸಲ ಊರಿಗೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು 1 ಇಯರ್ ಆಯಿತು ಅಮ್ಮ ಮನೆಗೆ ಹೋಗಿಲ್ಲ. ಆದರೂ ಮೊನ್ನೆ ನನ್ನ ತಮ್ಮ ಬಂದು ಮಾವಿನಕಾಯಿ ಎಲ್ಲ ತೊಗೊಂಬಂದು ಕೊಟ್ಟ, ಊರಿಗೆ ಹೋಗಿದ್ದಂತೆ. ಹಲಸಿನ ಹಣ್ಣು ಮಾತ್ರ ಯಾರೂ ಕೊಟ್ಟಿಲ್ಲ. ಸೊ ಇಲ್ಲಿ ನೋಡಿ ನಮ್ಮ ಮನೆಗೆ ಏನು ಬೇರೆ, ಸಂಡೇ ಅಂದ್ಬಿಟ್ಟು ಒಬ್ಬಟ್ಟು. ಇದು ನಮ್ಮನೆ ನನ್ನ ತಮ್ಮನ ಫ್ರೆಂಡು ಕೇಟ್ರಿಂಗ್ ಮಾಡ್ತಾನೆ. ಅವ್ನು ಯಾವಾಗಲೇ ಅಡುಗೆ ಕೆಲಸ ಮನೆಯಲ್ಲಿ ಮಾಡಿದ್ರು, ಹೊರಗಡೆ ಎಲ್ಲೇ ಕೆಲ್ಸಕ್ಕೆ ಹೋದ್ರೂ ತೊಗೊಂಬಂದು ಕೊಡ್ತಿರ್ತಾನೆ. ತೊಗೊಳ್ರಿ ಅಂತೇಳಿ ನನ್ನ ಮಕ್ಕಳು ಮಾಮ ಅಂತಲೇ ಕರೀತಾರೆ, ನನ್ನ ತಮ್ಮನ ಥರನೇ ಅವನು ಮಾಮ ಅಂತಲೇ ಕರೀತಾರೆ. ಸೊ ಅವನು ಲಡ್ಡು ಒಬ್ಬಟ್ಟು ಎಲ್ಲ ತೊಗೊಂಬಂದು ಕೊಟ್ಟರು. ಇನ್ನೂ ಸ್ವಲ್ಪ ನಮ್ಮ ಅಮ್ಮದು ಬೈಂಡಿಂಗ್ ಹಾಕಿರಲಿಲ್ಲ, ಕ್ಲಾಸ್ ವರ್ಕ್ದೆಲ್ಲ ಹಂಗೆ ಇತ್ತು. ನಾನಿಲ್ಲಿ ಬಟ್ಟೆ ವಾಷಿಂಗ್ ಹಾಕಿ ಅಕ್ಕಿ ರುಬ್ಬಣ ಅಂತ ಮಾಡ್ತಾಯಿದ್ದೆ. ಇಲ್ಲಿ ಅಪ್ಪ ಮಕ್ಕಳು ಫುಲ್ಲು ಡೀಪಾಗಿ ಏನೋ ಡಿಸ್ಕಷನ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕು ಅಂತಲೇ ನನ್ನ ಮಕ್ಕಳಿಗೆ ಸಂಡೇ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಅದರಲ್ಲಿ ಅವರಪ್ಪ ಮನೇಲಿತ್ತು ಅಂದರೆ ಅವರು ಕೇಳೋದಕ್ಕಾಗೋದಿಲ್ಲ, ಅಷ್ಟು ಇದ್ದಿರುತ್ತೆ. ಇಲ್ಲಿ ನೋಡಿ ನಮ್ಮ ಗೊಂಬೆ ಸೈಕಲೆಲ್ಲ ತುಳಿದ್ಬಿಟ್ಟು ಸಂಜೆ ಬಂದು ಪೂಜೆ ಮಾಡೋದಕ್ಕೆಲ್ಲ ಸೈಕಲ್ಗೆ ಸ್ವಲ್ಪ ನೀರೆಲ್ಲ ಹಾಕಿ ಸೈಕಲ್ಗೆ ರೆಡಿ ಮಾಡ್ತಾಯಿದ್ದಾಳೆ. ಸೈಕಲ್ಲೆಲ್ಲ ತೊಳೆದು ಸೈಕಲ್ಲಿಗೆ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಿದ್ದಾಳೆ. ಇಲ್ಲಿ ಅಪ್ಪ ಮಕ್ಕಳು ಫುಲ್ಲು ಡೀಪಾಗಿ ಏನೋ ಡಿಸ್ಕಷನ್ ಮಾಡಿಕೊಂಡು ಫುಲ್ಲು ಖುಷಿ ಆಗಿಬಿಟ್ಟಿದ್ದಾರೆ. ನಮ್ಮ ಅಮ್ಮಗೆ ಇವತ್ತು ಅವರಪ್ಪ ರಜಾ ಮಾಡಿರೋದ್ರಿಂದ. ಇಲ್ಲಿ ನಮ್ಮ ಮಂಜು ಬೈಂಡ್ ಹಾಕ್ಲೋ ಬೇಡವೋ ಅಂತ ಹಾಕ್ತಾಯಿದ್ದಾರೆ ಮಗಳ ಹತ್ರ ಮಾತಾಡಿಕೊಂಡು. ಹೆಣ್ಮಕ್ಳಿಗೆ ಆ ತಂದೆ ಅನ್ನೋದೇ ಒಂಥರ ಏನೋ ಧೈರ್ಯ, ಒಂದು ಖುಷಿ. ಹಂಗಾಗಿ ನನ್ನ ಮಕ್ಳಿಗಂತೂ ಫುಲ್ಲು ಅವರಪ್ಪ ಇತ್ತು ಅಂದರೆ ಏನೂ ಬೇಡ, ಯಾರನ್ನೂ ಏನು ನಾನಂತೂ ಬೇಡವಾಗಿಬಿಡ್ತಿತ್ತು ಅವರಿಗೆ. ಇಲ್ಲಿ ನಮ್ಮ ಗೊಂಬೆ ಅವಳದೆಲ್ಲ ಬೈಂಡಿಂಗ್ ಎಲ್ಲ ಆಗಿತ್ತು. ಅವಳದು ಕ್ಲಾಸ್ ವರ್ಕು ಮತ್ತು ಇದೆಲ್ಲ ಮೊನ್ನೆನೇ ಕ್ಲಾಸಿಗೆ ಸಬ್ಮಿಟ್ ಮಾಡಿಬಿಟ್ಲು. ನಮ್ಮ ಅಮ್ಮದು ಇವತ್ತು ಕೊಡಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದಾಳೆ. ಮಂಡೇ ಕೊಡಬೇಕಲ್ಲ ಅಂತ ಹೇಳಿ ಸಂಡೇದೆಲ್ಲ ರೆಡಿ ಮಾಡ್ಕೊತಾ ಇದ್ಲು. ಸೊ ನಾವು ಒಂದು ಫಂಕ್ಷನಿಗೆ ಬೇರೆ ಹೋಗಬೇಕಿತ್ತು, ಮತ್ತು ಇನ್ನೇನು ಅಂತ ಹೇಳಿಬಿಟ್ಟು ಅದೇ ಸಾಂಬಾರು ಇತ್ತಲ್ಲ ಆಗುತ್ತೆ ಅಂತ ಹೇಳಿ ನಾನು ಮಂಜು ನಮ್ಮಮ್ಮ ಹೋದೋ. ನಮ್ಮ ಗೊಂಬೆ ಬರಲ್ಲ ಅಂತ ಅಂದ್ಲು. ಬರಲ್ಲ, ಸರಿ ಮಳೆ ಬೇರೆ ಬರುತ್ತೆ, ಮತ್ತು ಗಾಡೀಲಿ ಎಲ್ಲರೂ 4 ಜನ ಹೋಗೋದಕ್ಕಾಗೋದಿಲ್ವಲ್ಲ.
ಸರಿ ಬರೋಲ್ಲ ಅಂತ ಅಂದಮೇಲೆ ಮತ್ತೆ ಇನ್ನೇನು ಮಾಡೋದು, ಕ್ಯಾಬ್ ಹಾಕ್ಕೊಂಡು ಹೋಗೋಣ ಅಂದಿದ್ದಕ್ಕೆ ಇವಳು ಬರೋಲ್ಲ ಅಂದಲ್ಲ ಅಂದ್ಬಿಟ್ಟು ನಾವು ಗಾಡೀಲೇ ಹೋದ ನಾವು 3 ಜನ. ಇಲ್ಲೇ ನಮ್ಮ ಮನೆ ಹತ್ರ ಪೀಣ್ಯದಲ್ಲೇ, ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ ಫಂಕ್ಷನ್ ಇದ್ರಿಂದ ತೊಂದರೆ ನಮಗೇನು ಅಷ್ಟು ದೂರ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ. ಇಲ್ಲಿ ನೋಡಿ ನಮ್ಮ ಗೊಂಬೆ ಎಷ್ಟು ನೀಟಾಗೆಲ್ಲ ತೊಳೆದು ವಿಭೂತಿ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಎಲ್ಲ ರೆಡಿ ಮಾಡಿದ್ದಾಳೆ. ಇಂಥದ್ರಲ್ಲಿ ಪೂಜೆ ಮಾಡೋದು, ಈ ಥರ ದೇವ್ರಿಗೆ ಮಾಡೋದು, ಇದರಲ್ಲೆಲ್ಲ ನನ್ನ ಗೊಂಬೆಗೆ ಭಾಳ ಇಂಟ್ರೆಸ್ಟು. ನಮ್ಮ ಮನೇಲಿ ರೇಗಿಸ್ತಾ ಇರ್ತಾರೆ, ಎಲ್ಲ ನಿಮ್ಮಮ್ಮನ ಥರನೇ ಕಲ್ತ್ಕೊಂಬಿಟ್ಟಿದ್ಯಾ ಬಿಡು ನೀನು ಅಂತ. ಇದೆಲ್ಲ ಚೆನ್ನಾಗಿ ಮಾಡುತ್ತೆ. ನಾನು ಏನಾದರೂ ಪೂಜೆಗೆ ಏನು ಮಾಡಲಿಲ್ಲ ಅಂತಂದರೆ ನಾನೇನು ಟೆನ್ಷನ್ನೇ ಮಾಡ್ಕೊಳ್ಳೋ, ಅವಳೇ ಎಲ್ಲ ರೆಡಿ ಮಾಡ್ಕೊಂಬಿಡ್ತಾಳೆ. ಎಲ್ಲ ಕಲ್ತ್ಕೊಂಡೆ ಅಂತಂದರೆ ನಾನು ಮಾಡೋದು ನೋಡಿಕೊಂಡೇ ಎಲ್ಲ ಕಲ್ತ್ಕೊಂಬಿಟ್ಟಿದ್ದಾಳೆ. ಫಾಸ್ಟ್ ಮೈಂಡ್ ಅವಳದು. ಏನೇ ಕೆಲಸ ಆದರೂ ಅಷ್ಟೇ. ಮತ್ತು ಏನಾದರೂ ತಿಂಡಿ ಅಡುಗೆ ಮಾಡಬೇಕಾದ್ರೆ ಬಂದು ಏನು ಮಾಡ್ತೀಯಾ, ಹೆಂಗೆ ಮಾಡಬೇಕು ಮಮ್ಮಿ, ಏನು ಮಾಡ್ತಿದ್ಯಾ ಅಂತ ಬಂದು ಕೂತ್ಕೊಂಡು ಇದು ಮಾಡ್ತಿರ್ತಾಳೆ. ಸೊ ಇಲ್ಲಿ ನೋಡಿ ಮಲ್ಲಿಗೆ ಹೂವು ತಗೊಂಬಂದು ಪೂಜೆಗೆ ಸೈಕಲ್ ಪೂಜೆ ಮಾಡ್ತಾಯಿದ್ದಾರೆ. ಸೊ ಅಕ್ಕ ತಂಗಿ ಇಬ್ಬರು ಸೇರಿಕೊಂಡು ಪೂಜೆ ಮಾಡಿ ಸ್ವೀಟ್ ಇಡೋದೇ ಮರ್ತುಬಿಟ್ಟಿದ್ದಾರೆ ಇವರು. ಆಮೇಲೆ ತಗೊಂಡು ಅವರಪ್ಪ ಕೊಟ್ಟರು. ಸೊ ಇಲ್ಲಿ ನೋಡಿ ನನ್ನ ಮಮ್ಮು ಅಂತೂ ಫಸ್ಟ್ ಅಂತ ಹೆಂಗೆ ಬೇಕೋ ಬೇಗ ಬೇಗ ಪೂಜೆ ಮಾಡಿಬಿಟ್ಲತ್ತ. ಸೊ ಇದು ಸೈಕಲ್ಲು ಅವ್ರ ಮಾಮ ತಂದಿದ್ದೇನೆ, ಸ್ವೀಟು ಅವ್ರ ಮಾಮನೇ ತೊಗೊಂಬಂದಿದ್ದ. ಪೂಜೆ ಎಲ್ಲ ಮಾಡಿ ಇಲ್ಲ ಅಲ್ಲಿ ಫ್ರೆಂಡ್ಸ್ ಮತ್ತು ಅಕ್ಕಪಕ್ಕ ಇರೋರಿಗೆಲ್ಲ ಸ್ವೀಟೆಲ್ಲ ಕೊಟ್ಟು ಪೂಜೆ ಎಲ್ಲ ಮುಗೀತು. ಇವಾಗ ಫುಲ್ಲು ಸೈಕಲ್ ರೈಡಿಂಗು. ನಿನ್ನೆ ಅಂತೂ ಫುಲ್ಲು ಅವರು ಹೇಳಿದ ಮಾತೇ ಕೇಳಿಲ್ಲ, ಸೈಕಲ್ ಚೆನ್ನಾಗಿ ತುಳಿದಿದ್ದಾರೆ. ಸೊ ಅದಾದಮೇಲೆ 8:30 ಸೈಕಲ್ ತುಳಿತಾಯಿದ್ರು. ಸೊ 8:30 ಸೈಕಲ್ ತುಳಿದು ಅಮ್ಮ ವಿಡಿಯೋ ಮಾಡು ಅಂತ ಬರೀ ಇದ್ದೇ ಆಯಿತು. ಆಯ್ತಪ್ಪ ಅಂತ ಹೇಳಿ ವಿಡಿಯೋ ಮಾಡಿ ಇಷ್ಟೊತ್ತವರೆಗೂ ಅಂತ ಮಾಡೋಕ್ಕಾಗುತ್ತೆ. ಅಲ್ಲೇ ಹೋಗಿ ಇಲ್ಲಿ ಬಂದು ಬರೀ ಇದನ್ನೇ ಮಾಡ್ತಾಯಿದ್ರು. ಇದು ನೋಡಿ, ಇದು ನಮ್ಮ ಮನೆ ಹತ್ರ ಇರೋಣ ಎಷ್ಟು ಒಳ್ಳೆಯದು ಅಂತ. ನಾವೆಲ್ಲಿ ಹೋದ್ರೂ ನಮ್ಮ ಹಿಂದೆನೇ ಬಂದುಬಿಡುತ್ತೆ. ನಾವು ನೈಟ್ ವಾಕ್ ಮಾಡಬೇಕಾದ್ರೂ ನಮಗಿಂತ ಮುಂಚೆನೇ ಹೋಗ್ತಿರ್ತಾನೆ ಅವನು. ಇವರಿಗಂತೂ ಸೈಕಲ್ ಸಿಕ್ಕಿದೆ ಒಂದು ಖುಷಿ. ಸೈಕಲ್ ಬೇಕು ಅಂತಿದ್ರು. ಆಯಿತು ಕೊಡ್ಸೋಣ ಅಂತ ಹೇಳಿ ಆಲ್ರೆಡಿ 2 ಸೈಕಲ್ ಇಬ್ರಿಗೂ ಒಂದೊಂದು ಸೈಕಲ್ ಕೊಟ್ಟು ಅದು ಹಾಳು ಮಾಡಿ ಅದು ಹಳೇದ ಮೂಲೆಗೆ ಹಾಕ್ಬಿಟ್ರು. ಮತ್ತೆ ಸರಿ ಅಂದ್ಬಿಟ್ಟು ಇರಮ್ಮ ನೀವು ಹಾಳು ಮಾಡಿಬಿಡ್ತೆ ಎಲ್ರಿಗೂ ಕೊಟ್ಟು ಅಂತ ಹೇಳಿ ಬೇಡ ಅಂತ ಸುಮ್ಮನೆ ಆಗಿದೆ. ನನ್ನ ತಮ್ಮ ಬೇರೆಯವ್ರ ಸೈಕಲ್ ಇಸ್ಕೊಂಡು ತುಳಿತಾರೆ ಅಂತ ಹೇಳ್ಬಿಟ್ಟು ಬುಕ್ ಮಾಡಿಬಿಟ್ಟಿದ್ದೆ. ನಾನು ಅದೇ ಆನ್ಲೈನಲ್ಲಿ ಯಾಕೆ ಬುಕ್ ಮಾಡ್ದೋ, ಕಾಸ್ಟ್ಲಿ ಬಿತ್ತಲ್ವ ಅಂತ. ನೀನು ದುಡ್ಡು ಕೊಡ್ತೀಯ ಸುಮ್ಮನೆ ಇರು ಅಂತ ನನಗೆ ಹೇಳ್ತಾನೆ. ಸೊ ಇಲ್ಲಿಂದ ಬಂದು ನಾನು ನಮ್ಮ ಮಂಜು ಎಲ್ಲ ಫಂಕ್ಷನ್ಗೆ ಹೋಗ್ತಾಯಿದ್ದೋ. ನಮ್ಮ ದಾಸರಳ್ಳಿಂದ ಸ್ವಲ್ಪ ಪಿಣ್ಯ ಹೋಗ್ತಿದ್ದಂಗೆ ಇಲ್ಲಿ ಮಳೆ ಇಲ್ಲ, ಅಲ್ಲಿ ಮಳೆ ಇತ್ತು. ಸೊ ಫಂಕ್ಷನಿಗೆ ಬಂದು ಗಿಫ್ಟ್ ಎಲ್ಲ ಕೊಟ್ಟು, ಆ್ಯಕ್ಚುಲಿ ಅದ್ರದ್ದು ಫೋಟೋ ತೆಗಿಯೋದಕ್ಕಾಗಲಿಲ್ಲ, ಅದು ಅವ್ರ ಮೊಬೈಲಲ್ಲಿ ತೆಕ್ಕೊಂಡ್ರು, ನಮ್ಮ ಮೊಬೈಲಲ್ಲಿ ತೆಗ್ದಿಲ್ಲ. ಸೊ ಫಂಕ್ಷನಿಗೆ ಬಂದು ಅವ್ರಿಗೆ ಗಿಫ್ಟೆಲ್ಲ ಕೊಟ್ಟು, ಸೊ ಇವ್ರ ಫ್ರೆಂಡವ್ರ ಅಕ್ಕನ ಮಗನ ಮದುವೆನೇ ಇವರು. ಸೊ ಇಲ್ಲಿ ಫೋಟೋ ಎಲ್ಲ ಇವತ್ತಿನ ವಿಡಿಯೋ ನಿನ್ನೆದು ಸಂಡೇ ಸ್ಪೆಷಲಿಗಿತ್ತು. ಇದು ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೂ ಯಾರ್ಯಾರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.